ಮಗನ ಸಾವಿನ ಸುತ್ತ ಅನುಮಾನದ ಹೊತ್ತ 9 ಜನರ ಮೇಲೆ ಎಫ್ಐಆರ್. ತಂದೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ, ಮಗ ಇತ್ತ ನಿಗೂಢ ಸಾವು. ತನಿಖೆಯಲ್ಲಿ ಪೊಲೀಸ್ ಇಲಾಖೆ. ಅಪರಾಧಿಗಳನ್ನ ಬಂಧಿಸುವಲ್ಲಿ ತಾಯಿಯ ಒತ್ತಾಯ. ದಿನನಿತ್ಯ ಹಸುಗಳನ್ನ ಮನೆಯ ಮುಂಭಾಗ ಕಟ್ಟಿಕೊಳ್ತಾ ಇದ್ದ ವಿಷಯವನ್ನೇ ಇಟ್ಟುಕೊಂಡು 49 ವರ್ಷದ ಶಂಕರ್ ಎಂಬಾತನಿಗೆ 9 ಜನರು ಹೊಡೆದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಾಗೂ ಆತನ ಮಗ ನಾಗೇಂದ್ರ ಅಪ್ರಾಪ್ತ ಬಾಲಕ 24 ಗಂಟೆಯೊಳಗೆ ನಿಗೂಢವಾಗಿ ಹೆಣವಾಗಿ ನೇತಾಡುತ್ತಿರುವ ಘಟನೆ ನಂಜನಗೂಡು ತಾಲೂಕಿನ ಸಿಂಗಾರಿಪುರ ಗ್ರಾಮದಲ್ಲಿ ನಡೆದಿದೆ. ಅಪ್ಪನನ್ನ ಸಾಯುವ ಹಾಗೆ ಹೊಡೆದಿದ್ದೇವೆ, ನೀನು ಇರೋ ಬದಲು ಸಾಯುವುದು ಮೇಲು ಎಂದು ಹಲವು ಕಿಡಿಗೇಡಿಗಳು ಪ್ರಚೋದಿಸಿದ್ದಾರೆ. ಅದರಿಂದ ನೇಣಿಗೆ ಶರಣಾಗಿದ್ದಾನೆಂದು ಕೌಲಂದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಈ ಪ್ರಕರಣದಲ್ಲಿ 9 ಜನರ ಮೇಲೆ ಎಫ್ಐಆರ್ ದೂರು ದಾಖಲಾಗಿದ್ದು, ತಾಯಿ ಲಕ್ಷ್ಮಿ ಹಾಗೂ ಅವರ ಕುಟುಂಬದವರು ನ್ಯಾಯ ಕೊಡಿಸಿಕೊಡಿ, ಕಿಡಿಗೇಡಿಗಳನ್ನ ಬಂಧಿಸಬೇಕು, ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಆಕ್ರಂದನ ಮುಗಿಲು ಮುಟ್ಟುವಂತಿದೆ. ತಂದೆ ತುರ್ತು ಚಿಕಿತ್ಸಾ ಘಟಕದಲ್ಲಿ, ಮಗ ಶವಗಾರದಲ್ಲಿ, ಹಣದ ದಾಹ, ಅಧಿಕಾರದ ಮೋಹದಲ್ಲಿ ಬಡವರಿಗೆ ನ್ಯಾಯ ಸಿಗುತ್ತದೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಈಗ ಕಾಡುತ್ತಿದೆ. ಈಗಾಗಲೇ ಕಿಡಿಗೇಡಿಗಳು ಎಲ್ಲರೂ ತಲೆಮರೆಸಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಈಗಾಗಲೇ ಆರೋಪಿಗಳಿಗೆ ಬಲೆ ಬೀಸಿದ್ದು, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಇಡಿ ಜಯಶಂಕರ್, NK ನಂಜನಗೂಡು. ತುಂಬಾ ಫ್ರಾಕ್ಚರ್ ಆಗಿದೆ, ತಲೆಗಿಲೆ ಎಲ್ಲ, ಮುಖ ಎಲ್ಲ ಫುಲ್ ಫ್ರಾಕ್ಚರ್ ಆಗಿದೆ. ಅವರು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒಪ್ಕೊಂತ ಇಲ್ಲ. ಅವ್ರಿಗೂ ಆಪರೇಷನ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರ ತಂದೆ ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲ ಕ್ಲಿಯರ್ ಆಗಿ ಇದೆಲ್ಲ ಇದಾಗಿ ಅವರೆಲ್ಲ ಅರೆಸ್ಟ್ ಆಗತ್ತೆ ಅನ್ಕೊಂಡು ನಾನು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಇವ್ರು ಏನಾದ್ರು ಡಿಲೇ ಮಾಡ್ತು ಅಂತಂದ್ರೆ, ಅವ್ರು ಟ್ರೀಟ್ಮೆಂಟ್ ತಗೊಳ್ಳೋದು ಡಿಲೇ ಆಯ್ತು ಅಂದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೂ ನೇರವಾಗಿ ಇವರೇ ಹೊಣೆಗಾರಿಕೆ ಆಗ್ತಾರೆ. ಇದು ನಮ್ಮ ಇದು ಸರ್. ಕಂಪ್ಲೇಂಟ್ ಆದ್ಮೇಲೆ ಒಬ್ಬ ವ್ಯಕ್ತಿ ನೀಡಕ್ಕೆ ಎಷ್ಟು ಬೇಕು ಸರ್? 24 hours ಆದ್ರೂ ಇನ್ನೂ ಒಬ್ರು ಸಿಕ್ಕಿಲ್ಲ ಅಂತಂದ್ರೆ ಒಂದಲ್ಲ ಇಬ್ಬರಲ್ಲ 9 ಜನ ಇದ್ದಾರೆ, ಒಬ್ಬರು ಇದು ಮಾಡಿಲ್ಲ ಅಂತಂದ್ಮೇಲೆ ನಾವು ಯಾವ ಗ್ಯಾರಂಟಿ ಮೇಲೆ ಇರ್ತದ ಹೇಳಿ? ಇವಾಗ ಕಂಪ್ಲೇಂಟ್ ಇದ್ದರೆ 1000 ಆಗುತ್ತೆ. ಇನ್ಫ್ಲೂಯೆನ್ಸ್ ಎಷ್ಟಿದೆ ಸರ್? ಬರೀ ದುಡ್ಡಿದ್ರೆ ಇನ್ಫ್ಲೂಯೆನ್ಸ್ ಇದೆ, ಮುಗಿತಾ. ಬಡವ್ರಿಗೆ ಏನು ವ್ಯಾಲ್ಯೂನೇ ಇಲ್ವ ಅಂದ್ರೆ ಬನ್ಸಿಂಗ್ ಇಲ್ವಲ್ಲ ಸರ್? ಹೇಳಿ, ಅದನ್ನೇ ಹೇಳ್ತಾರೆ. ನಾವು ಇವಾಗ ನಮ್ದೇನು ಡಿಮ್ಯಾಂಡ್ಸ್ ಇಲ್ಲ, ನಮ್ದೇನು ಡಿಮ್ಯಾಂಡ್ಸ್ ಇಲ್ಲ ಸರಿನಾ? ನಮ್ಮ ಫ್ಯಾಮಿಲಿ ಅವರು ಎಷ್ಟೇ ಒಂದು ವಾರ ಆಗಲಿ, ಒಂದು ತಿಂಗಳಾಗಲಿ ಇಲ್ಲೇ ಇರ್ತೀವಿ. ನಮಗೆ ಅವರು ಅರೆಸ್ಟ್ ಮಾಡಿರೋದು ಇರ್ಬೇಕು. ನಮಗೆ ಅರೆಸ್ಟ್ ಮಾಡಲಿ, ನಾವು ಆಮೇಲೆ ಅರೆಸ್ಟ್ ಆದ್ಮೇಲೆ ನಾವು ಬಾಡಿ ಇರ್ತೇವೆ ಸರ್. ಅಲ್ಲಿ ಕಿರಣ್ ಅಂತ ನನ್ನ ಹೆಸರು. ಮಾತಾಡಿ. ಈಗ ಹುಡುಗನ ಸತ್ತೋಗೋನು, ಈಗ ಅವ್ನ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದಕ್ಕೆ ಏನಾಗಬೇಕು ಅದನ್ನು ಮಾಡಿರಿ ಫಸ್ಟು. ಅದಾದಮೇಲೆ ಅರೆಸ್ಟು ನಾವು ಮಾಡ್ತೀವಿ, ನಮ್ಗೆ ಬಿಡೋದಿಲ್ಲ. ಯಾಕಂದ್ರೆ ಕೇಸ್ ಆಗಿದೆ ಅಂತ ಮಾಡಲೇಬೇಕು. 10 ಜನ ಇದ್ದಾರೆ, 9 ಜನ ಕೇಸ್ ಕೊಟ್ಟವ್ರೆ. ಎಲ್ಲೋ ಹೋಗಕ್ಕೆ ಹಿಡಿತೀವಿ ಅವರು. ಒಳ್ಳೇದು ಮಾಡಿ ಸರ್. ನಾವು ಹೇಳ್ತೀವಿ ಅಂದರೆ ಹಿಡಿತೀವಿ, ಗ್ಯಾರಂಟಿ ಮಾಡ್ತೀವಿ. ಬಿಡೋದು ಯಾವುದೇ ಕಾರಣಕ್ಕೂ ಏನಿದೆ ಪ್ರೊಸೀಜರ್ ಮಾಡಿಸಿ. ಸುಮ್ಮನೆ ಯಾಕಂದ್ರೆ ಒಬ್ಬರು ಇರೋನೇ ಒಬ್ಬನ ಮಗ, ನಮ್ಗೆ ಇನ್ನೊಬ್ಬನ ಮಗ ಇದೆ, ನಾವು ಹೋಗ್ಲಿ ಬಿಡುವನಾಗ. ಅತ್ತೆದ್ರು ತಾಯಿ ಮಕ್ಕಳನ್ನ ಬೇಡ ಅನ್ನಲ್ಲ ಸರ್. ನನ್ನ ಮಗನ್ನ ಸಾಯಿಸ್ಬಿಟ್ರಲ್ಲ ಸರ್, ನನ್ನ ಮಗನ ಸಾಯಿಸ್ಬಿಟ್ರೆ ಸರ್. ನನ್ನ ಮಗನ ಸಾಯಕ್ಕೆ ಅವರೇ ಕಾರಣ, ಅವರೇ ಸಾಯಿಸಿರೋದು ಸರ್. ನನ್ನ ಮಗನ್ನ ಅವರೇ ಬೆದರಿಕೆಗಳು ಹಾಕಿರೋದು, ಅವನು ಸಾಯಂಗ್ ಮಾಡಿರೋದು ಅವರೇ. ಅದಕ್ಕೆ ಅವ್ರು ಊರಲ್ಲಿಲ್ಲ. ಅವ್ರನ್ನ ಹುಡುಕಿ ಬೆಳೆ ಹಾಕಿ ಅವ್ರಿಗೆ ಶಿಕ್ಷೆ ಆಗ್ಬೇಕು.